ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಶುಕ್ರವಾರ ಚೇಳೂರು ಮಹಾತ್ಮ ಗಾಂಧಿ ವೃತ್ತದ ಬಳಿ ಡಿಎಸ್ಎಸ್ ಪದಾಧಿಕಾರಿಗಳು ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಕಡ್ಡೀಳು ವೆಂಕಟರಮಣ ಮಾತನಾಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವುದು ದಲಿತ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಜಲಬಿಗಾರಪಲ್ಲಿ ಶ್ರೀನಿವಾಸ್, ಡ್ಯಾನ್ಸ್ ಮಾಸ್ಟರ್ ವೆಂಕಟರಮಣ, ಶ್ರೀನಾಥ್, ಪ್ರೇಮ್ ಕುಮಾರ್, ಹರೀಶ್ ಕುಮಾರ್ ಮುಂತಾದವರು ಹಾಜರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏನು ಲೋಕಸಭಾ ಪಾರ್ಲಿಮೆಂಟ್ನಲ್ಲಿ ಮಾತಾಡೋದು ಸರಿ ಇಲ್ಲ. ಅವರು ಅಮಿತ್ ಶಾನವರು ಈ ದೇಶದ ಗೃಹ ಸಚಿವರು, ಆದರೆ ನಮಗೆ ರಕ್ಷಣೆ ನೀಡುವರು. ಬಾಬಾ ಸಾಹೇಬ್ ಜಪ ಮಾಡೋದು ಏನು ಅಂಬೇಡ್ಕರ್ ಜಪ ಮಾಡೋದು ಬಿಡ್ರಿ. ಆ ದೇವ್ರನ್ನ ಪೂಜೆ ಮಾಡಿ ಸ್ವರ್ಗಕ್ಕೆ ಹೋಗ್ತೀರ ಅನ್ನೋದು ತಪ್ಪು. ಆ ದೇವರು ಬಂದು ಸಂವಿಧಾನ ಕೊಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ 1956ರಲ್ಲಿ ಸಂವಿಧಾನ ಇವತ್ತು ಹೇಳ್ಬಾರ್ದು ಕೆಲಸ. ದೇಶಕ್ಕೆಲ್ಲ ಗೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಥರ ತ್ಯಾಗ ಮಾಡಿದಾರಂತ. ಅಂಥ ಮಹಾನ್ ಭಾವರನ್ನ ಅವಮಾನ ಮಾಡೋದು ಬಿಡಬೇಕು. ಅಮಿತ್ ಶಾ ಅವರನ್ನ ಮಾತಾಡಬೇಕು, ವಾಪಸ್ ತಗೋಬೇಕು. ಅಂಥವ್ರನ್ನ ಸಚಿವರ ಸ್ಥಾನದಿಂದ ಕೂಡಲೇ ಅನಾಮತ್ ಮಾಡಬೇಕು. ಅವ್ರ ಮೇಲೆ BCR ಅಟ್ರಾಸಿಟಿಯನ್ನು ಫೈಲ್ ಮಾಡಬೇಕು. ಅವ್ರನ್ನ ಈ ದೇಶದಿಂದ ಗಡಿ ಮಾಡಬೇಕಂತ ನಮ್ಮ ಕರ್ನಾಟಕ ಸಮಿತಿ ಡಿಮ್ಯಾಂಡ್ ಮಾಡ್ತೇವೆ. ದಯವಿಟ್ಟು ಕೂಡಲೇ ಇದನ್ನು ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವ್ರನ್ನ ಕೂಡಲೇ ಸಚಿವ ಸ್ಥಾನದಿಂದ ವಾಪಸ್ ಪಡಿಬೇಕಂತ ನಮ್ಮ ಡಿಮ್ಯಾಂಡು. ಇದು ಕರ್ನಾಟಕ ಸಮಿತಿ ಡಿಮ್ಯಾಂಡ್ ಮಾಡ್ತೇವೆ. ದಯವಿಟ್ಟು ಕೂಡಲೇ ಇದ್ದ ಸರ್ಕಾರವನ್ನು ಅವರು ಏನಾದರೂ ಇನ್ನೂ ಮುಂದೆ ಬರಬೇಕಾದ ಸರ್ಕಾರ ರಚನೆ ಮಾಡಬೇಕಾದ್ರೆ ಎಲ್ಲ ವರ್ಗದವ್ರದ್ದು ಕೂಡ ಸೇರಿಸಿ ಸರ್ಕಾರ ರಚನೆ ಮಾಡ್ತಾರೆ. ಆದರೆ ಇವರನ್ನ ಭಾಗ ಮಾಡ್ತಾ ಇದ್ದಾರಲ್ಲ, ಅದು ನಾವು ಯಾವತ್ತೂ ಈ BJPಗೆ ಓಟ್ ಹಾಕಿದ್ರೆ ಈ ಥರ ಹಿಡಿಯುತ್ತೆ ಅಂತ ನಾವೆಲ್ಲರೂ ಹೇಳಿ ಈ ನಮ್ಮ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರೂ ದಲಿತ ಎಲ್ಲರೂ ಬಂದಿದ್ದಾರೆ. ನಾವು ಏನು ಇನ್ನೂ ಟೈಮ್ ಐತೆ, 100 ಜನ ಅಂತ ನಾವು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮೆಸೇಜ್ ಕೊಟ್ಟಿವಿ. ಹಠಾತ್ವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಬರುವ ತಿಂಗಳಲ್ಲಿ ನಾವು ಒಂದು ದೊಡ್ಡ ಇದನ್ನು ಹೋರಾಟ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೆ. ಜೈ ಭೀಮ್, ಜೈ ಅಂಬೇಡ್ಕರ್. ದಲಿತ ಸಂಘಟನೆಗಳೆಲ್ಲ ಸೇರಿಕೊಂಡು ಚೇಳೂರಿನಲ್ಲಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಏನು ಇವತ್ತು ನಮ್ಮ ಈ ದೇಶ ಆಳುತ್ತಿರುವಂತಹ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ, ಅದು ರಕ್ಷಣಾ ಮಂತ್ರಿಗಳಾಗಿರ್ತಕ್ಕಂಥ ಅಂಥವರು ವಿಶ್ವ ಮೆಚ್ಚುವಂಥ ನಾಯಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಇಡೀ ದೇಶದಾದ್ಯಂತ ಉಗ್ರವಾದ ಹೋರಾಟವನ್ನು ರೂಪಿಸಲು ಹಂತವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಏನು ಸಂವಿಧಾನ ಇಡೀ ವಿಶ್ವದಲ್ಲಿ ಒಪ್ಪುವಂತಹ ಸಂವಿಧಾನವನ್ನು ಬರೆದಿರುವಂತಹ ರಚನೆ ಮಾಡಿರುವಂತಹ ಒಬ್ಬ ಗಣ್ಯ ವ್ಯಕ್ತಿಯನ್ನು ವಿಶ್ವವೇ ಮೆಚ್ಚುವಂಥ ಮುಖ್ಯ ರತ್ನವಂತವನ್ನು ಈ ಥರ ಮಾತಾಡೋದು ಸರಿಯಿಲ್ಲ. ಅದು ನಿಮ್ಮ ಸಂಸ್ಕೃತಿ ಮತ್ತು ನಿಮ್ಮ ಘನತೆಯನ್ನು, ವ್ಯಕ್ತಿತ್ವವನ್ನು ಎತ್ತು ತೋರಿಸುತ್ತದೆ. ಇದನ್ನು ದಯವಿಟ್ಟು ನೀವು ವಾಪಸ್ ತಗೋಬೇಕು. ಹಾಗೂ ಕೇಂದ್ರ ಸರ್ಕಾರದ ಏನೋ ಪ್ರಧಾನಮಂತ್ರಿಗಳಿದ್ದೀರಿ, ನೀವು ಕೂಡ ಇಂಥವರನ್ನ ಸರ್ಕಾರದಿಂದ ವಜಾ ಮಾಡಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮತ್ತು ಜಾತಿನಿಂದನೆ ಕೇಸನ್ನು ದಾಖಲೆ ಮಾಡಿ ಅವರನ್ನು ದೇಶದಿಂದ ಹೊರಹಾಕಬೇಕಂತೇಳಿ ನಾವು ಈ ಸಂಘಟನೆಗಳ ಮುಖಾಂತರ ತಮಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಸೇರಿಕೊಂಡು ಏನು ಹಂತವಾಗಿ ಜಿಲ್ಲಾ, ರಾಜ್ಯದಂತ, ದೇಶದಂತ ಬಂದ್ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಅಂತೇಳಿ ಈ ಮೂಲಕ ತಮಗೆ ಖಡಕ್ಕಾದ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ.